ಕಾವೇರಿ ನೀರು ಬಿಲ್ಲು ಕಟ್ಟೋಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ವಾ? ಸರ್ಕಾರಿ ಇಲಾಖೆ BWSSB ನಡುವೆ ವಾಟರ್ ಬಿಲ್ ವಾರ್. ಕಾವೇರಿ ನೀರು ಕುಡಿದು ಬಿಲ್ ಕಟ್ಟದ ಸರ್ಕಾರಿ ಇಲಾಖೆಗಳು. ಕಾವೇರಿ ನೀರು ಬಿಲ್ ಕಟ್ಟೋಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ವಾ? ಸರ್ಕಾರಿ ಇಲಾಖೆ BWSSB ನಡುವೆ ವಾಟರ್ ಬಿಲ್ ವಾರ್. ಕಾವೇರಿ ನೀರು ಕುಡಿದು ಬಿಲ್ ಕಟ್ಟದ ಸರ್ಕಾರಿ ಇಲಾಖೆಗಳು. MS ಬಿಲ್ಡಿಂಗ್ನಿಂದ ಬರಬೇಕಿದೆ ಬರೋಬ್ಬರಿ 180 ಕೋಟಿ ನೀರು ಬಿಲ್. ಕಾವೇರಿ ನೀರಿನ ಬಿಲ್ ಜನಸಾಮಾನ್ಯರು ಮಾತ್ರ ಕಟ್ಟಬೇಕಾ? ಸರ್ಕಾರಿ ಇಲಾಖೆಗಳು ನೀರು ವಾಟರ್ ಬಿಲ್ ಕಟ್ಟಂಗಿಲ್ವಾ? ಬಿಲ್ ಕಟ್ಟದ ಸರ್ಕಾರಿ ಇಲಾಖೆಗಳ ವಿರುದ್ಧ ಜಲಮಂಡಳಿ ಸಮರ. ನೀರಿನ ಬಿಲ್ ಕಟ್ಟದ ಇಲಾಖೆ ಮುಖ್ಯಸ್ಥರ ವಿರುದ್ಧ ಕಂಪ್ಲೇಂಟ್. ಬಿಲ್ ಕಟ್ಟದಿದ್ರೆ ಕಾವೇರಿ ಸಂಪರ್ಕ ಕಟ್ ಮಾಡೋ ಎಚ್ಚರಿಕೆ. ಸರ್ಕಾರಕ್ಕೆ ದೂರು ಕೊಟ್ಟ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್. ಕಾವೇರಿ ನೀರು ಬಿಲ್ ಕಟ್ಟೋಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ ಈಗ. ಯಾಕೆಂತಂದರೆ MS ಬಿಲ್ಡಿಂಗಿಂದ ಬರಬೇಕಿದೆ 180 ಕೋಟಿ ಬಾಕಿ ಬಿಲ್ BWSSBಗೆ. ನೋಡಿ, ಒಂದು ಕಡೆ ಸಾಮಾನ್ಯ ಜನರಿಗೆ ಕಾವೇರಿ ಬಿಲ್ ದರವನ್ನು ಹೆಚ್ಚಿಸಿ ಅವ್ರೇನಾದರೂ 500, 1000, 1500 ಕಟ್ಟಿಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳುತ್ತೆ ಈ BWSSB. ಆದರೆ ಸರ್ಕಾರಿ ಇಲಾಖೆಗಳು ಬರೋಬ್ಬರಿ 180 ಕೋಟಿ MS ಬಿಲ್ಡಿಂಗಿಂದ ಬರಬೇಕು. ಎಂತೆಂತ ಅವ್ರಿಗೆ ಮಾತ್ರ ಒಂದು ನ್ಯಾಯ, ಜನಸಾಮಾನ್ಯರಿಗೆ ಮಾತ್ರ ಒಂದು ನ್ಯಾಯನ ಅಂತ ಈಗ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಈ ನಡುವೆ ನಾವು ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಸರ್ಕಾರದವರಿಗೆ, ಜೊತೆಗೆ ಕಟ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ಅಂತ BWSSB ಅಧ್ಯಕ್ಷ ಹೇಳ್ತಾ ಇದ್ದಾರೆ. 180 ಕೋಟಿಯಷ್ಟು ದುಡ್ಡು ಬರಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಸರ್ಕಾರದ ಇಲಾಖೆಯ ಮುಖ್ಯಸ್ಥರುಗಳು ಕೂಡ ಪತ್ರವನ್ನು ಬರೆದಿದ್ದೇವೆ. ಮತ್ತು ಈಗಾಗಲೇ ನಾವು ಇದು ವಿಷಯವನ್ನು ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಗಮನಕ್ಕೆ ತಂದಿದ್ದೇವೆ. ಅವರು ಕೂಡ ಇನ್ನು ಕೆಲವೇ ದಿವಸಗಳಲ್ಲಿ ಎಲ್ಲ ಇಲಾಖೆಯವರು ಕರೆಸಿ ಒಂದು ಮೀಟಿಂಗ್ ಮಾಡಿ ಈ ಅಮೌಂಟನ್ನು ರಿಕವರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೋಟಿಸು ನಮ್ಮ ಇಲಾಖೆಯಿಂದ ಅವರು ಯೂಸರ್ಸ್ಗೆ ನೋಟಿಸ್ ಕೊಡ್ತಾ ಇರ್ತಾರೆ. ಬಟ್ ಇಲಾಖೆ ಮುಖ್ಯಸ್ಥರಿಗೆ ನಾವು ನೇರವಾಗಿ ನೋಟಿಸ್ ಕೊಡಲ್ಲ. ಇಲಾಖೆ ಮುಖ್ಯಸ್ಥರಿಗೆ ನಾವು ಹೊರೆ ಸರ್ಕಾರಿ ಪತ್ರವನ್ನು ಬರೆದಿದ್ದೇವೆ ಮತ್ತು ಅವರ ಒಂದು ಗಮನಕ್ಕೆ ಇದನ್ನು ತಂದು ಆದಷ್ಟು ಬೇಗ ಇದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಆರ್ಥಿಕ ಇಲಾಖೆಯವರಿಗೆ ಕೂಡ ಈ ಬೇರೆ ಬೇರೆ ಇಲಾಖೆಗಳಿಗೆ ಹೋಗುವಂಥ ಅನುದಾನಗಳಲ್ಲಿ ಕಾಯ್ದುಕೊಂಡು ನಮಗೆ ಕೊಡಬೇಕಾಗುತ್ತೆ ಅಂತ ಪತ್ರ ಬರುತ್ತೆ. ಯಾವ್ಯಾವ ಇಲಾಖೆ ಇಲ್ಲ, ಹಲವಾರು ದಿನಗಳಿದೆ. ಈಗ BBMP ಇರ್ಬೋದು, BDA ಇರ್ಬೋದು, ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿದೆ, ಸರ್ಕಾರಿ ಕಚೇರಿಗಳಿದೆ, ಅವರೆಲ್ಲರಿಗೂ ಕೂಡ ಗಮನಕ್ಕೆ ತರ್ತಾರೆ.